ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಗುರುವಾರದ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದರೆ ಬೆಳಗ್ಗೆ ನೈಟ್ ಎಲ್ಲ ಪ್ರಾಗ ಮಾಡ್ಕೊಂಡು ಹಿಡ್ಕೊಂಡಿದ್ರಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ಬೆಳಗ್ಗೆ ಎದ್ದು ಒಂದು ಮುಖ ತೊಗೊಂಡು ಒಂದು ಸೈಡ್ ಚಾಕ್ ಇಟ್ಟಂಡ್ರೆ ಇನ್ನೊಂದು ಕಡೆ ಬಿಸಿನೀರು ಕಾಯಕ್ಕೆ ಹಿಡ್ಕೊಂಡ್ರಿ. ದಿವಸ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿತೀನಿ ರೀ. ಹಾಗೆ ಇಲ್ಲಿ ಪಲಾವ್ ಮಾಡೋಕ್ಕೆ ಎಲ್ಲ ತರಕಾರಿಗಳನ್ನ ತೊಳೆಯೋಕೆ ನೆನೆಯಕ್ಕೆ ಇಟ್ಟಿದ್ವಿ. ಸ್ವಲ್ಪ ಮಣ್ಣೆಲ್ಲ ಬಿಡಲಿ ಅಂದು. ಹಾಗೆ ಬಿಸಿನೀರೆಲ್ಲ ಕುಡಿದು ಬಂದು ಸ್ವಲ್ಪ ಕುರಿ ಕಾಲಕ್ಕೆ ಸಣ್ಣದಿತ್ತು ರೀ. ಬೆಳಗ್ಗೆ ನಮ್ಮ ಅಪ್ಪಾಜಿ ಹರಿತಿದ್ದಲ್ರಿ, ಅದಕ್ಕೆ ನಾನು ಅನ್ನ ಕುಂತಿದ್ದೆ ರೀ. ನಮ್ಮ ಮಮ್ಮಿಯರು ಪಲಾವ್ ಮಾಡ್ತಾರೆ, ನಾನು ಇಲ್ಲಿ ಹೊರಗೆ ಇದನ್ನು ಮಾಡಿರಕತ್ತೆ ಅಂತ ಬಂದೆ ರೀ. ಅದಕ್ಕೆ ಕಸ ಎಲ್ಲ ಅಂದು ಹಾಗೆ ಕುರಿಗೆಲ್ಲ ನೀರು ಕುಡಿಸಿ ಮಾಡಿಲ್ಲ ಹೋಗ್ಬಿಟ್ರಿ. ಎಲ್ಲ ಸ್ವಚ್ಛ ಇರ್ತೈತೆ ರೀ. ಇಲ್ಲಾಂದ್ರೆ ಹಂಗೆ ಬಿಟ್ಟರು ಬಂದರೆ ಮತ್ತೊಟ್ಟು ಗಲೀಜು ಮಾಡ್ಕೊಂತ ಒಂದು ಬೆಳಗ್ಗೆನೇ ಬೇಗನೆ ಎದ್ದು ಬಂದು ಇವಕ್ಕೆಲ್ಲ ಭಾಳ ಆದವ್ರಲ್ರಿ. ಒಂದು 8-9 ಆದವ್ರಿ ನಮ್ಮ ಕುರಿ. ಅದಕ್ಕೆ ಎಲ್ಲ ಕಸ ಎಲ್ಲ ಅಂದು ಬಂದರೆ ಅಷ್ಟೊತ್ತಿಗೆ ನಮ್ಮ ಮಮ್ಮಿಯವರು ಎಲ್ಲ ತಿಂಡಿ ಪಲಾವ್ ಮಾಡಿದ್ರಿ. ಹಾಗೆ ನನ್ನ ಮಕ್ಳಿಗೆ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸಿದ್ರಿ. ಅವನ್ನ ಮೀಶೋದಾಗ ಒಂದು ಸೀರೆ ಆರ್ಡ್ರ್ ಮಾಡಿದ್ರಿ, ಅದು ಬಂದೈತಿ. ಅದಕ್ಕೆ ಹೆಂಗೆ ಬಂದೈತಿ ಏನಂತ ತೆಗೆದು ನೋಡೋಣ ಅಂತ ಬಿಚ್ಚಿ ನೋಡಕ್ಕೆ ಕುಂತಿದ್ರಿ. ಕ್ವಾಲಿಟಿ ಎಲ್ಲ ಭಾಳ ಚೆನ್ನಾಗಿ ಬಂದೈತ್ರಿ. ಹಾಗೆ ನಾನು ಒಂದು ವಿಡಿಯೋ ಮಾಡ್ತೀನಂತೇಳಿ ಮೀಶೋದೊಂದು ಸೀರೆ ಇದೆ ಅಂತಂದು ವೇರ್ ಮಾಡಿ ನೋಡಕ್ಕೆ ಹೊಂತಿದ್ರಿ. ಯಾವ ಥರ ಐತಿ ಅಂತ ಎಲ್ಲ ನೀರಿಗೆಲ್ಲ ಹಾಕವ ಇಲ್ಲ ಅಂತಂದು ಚೆನ್ನಾಗಿ ನೀರಿಗೆಲ್ಲ ಚೆನ್ನಾಗಿ ಆಗಿತ್ತು. ಹುಡ್ಕೊಳಕ್ಕೆ ಭಾಳ ಕಂಫರ್ಟ್ ಐತ್ರಿ ಸೀರೆ ಮೆತ್ತಗೆ. ನಿಮಗೆ ಯಾರಿಗಾರ ಇಷ್ಟ ಆಗಿದ್ರೆ ನೀವು ಈ ಮೀಶೋದಾಗ ಸೀರೆ ಆರ್ಡ್ರ್ ಮಾಡ್ಬೋದು ರೀ. ಹಾಗೆ ವಿಡಿಯೋ ಎಲ್ಲ ಹಾಗೆ ಕಸ ಕಲ್ಲು ಎಲ್ಲ ಮಾಡ್ಕೊಂಡ್ರಿ. ಗುರುವಾರ ಅಲ್ರಿ ಇವತ್ತು, ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ಬೇಕಂತ ನಾನು ಎಲ್ಲ ಅಣಿ ಮಾಡ್ಕೊಂಡು ಹಾಗೆ ಜಳಕ ಗಿಳಕ ಎಲ್ಲ ಮಾಡ್ಕೊಂಬಂದು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೀನಿ. ನಾವು ಬಳ್ಳಾಗಿರೋದ್ರಿಂದ ಹೂವು ಭಾಳ ಸಿಗಲ್ರಿ ನಮ್ಮೂರಲ್ಲಿ, ಹಂಗೆ ಪೂಜೆ ಮಾಡ್ತೇನೆ ರೀ. ಈ ಕಡೆ ನನ್ನ ಮಗ ನೋಡ್ರಿ ಆ ಥರ ಆಟಾಡಕ್ಕೆ ಕುಂತಾನ ಅಂತ ಛತ್ರ ಹಚ್ಕೊಂಡು ದೇವ್ ಬಂತಂದು ತಮ್ಮನ್ನ ಎದುರ್ಸಕ್ಕಂತಾನ್ರಿ ಅವನು. ಹಾಗೆ ಸಣ್ಣ ಮಕ್ಕಳು ಮನೆಯಾಗಿದ್ರೆ ಯಾವ ಥರ ಟೈಮ್ ಪಾಸ್ ಆಕತಿ ಅನ್ನೋದು ಗೊತ್ತಾಗಲ್ರಿ. ಬರೀ ಅವ್ರು ನೋಡ್ಕೊತ ಇರೋದು, ಅವರೇ ಯಾವ ಥರ ಆಟಾಡ್ತಾರೆ, ಏನು ಮಾಡ್ಕೊತಾರೆ ಏನಲ್ಲ ಅನ್ನೋದು ಅವ್ರ ಕಡೆನೇ ಲಕ್ಷ್ಯ ಆಕತ್ತಲ್ರಿ. ಟೈಮ್ ಹೋಗೋದಾಗ ಗೊತ್ತಾಗಲ್ಲ, ಬೇಜಾರೂ ಆಗಲ್ರಿ. ಆ ಥರ ಮಮ್ಮಿ ಹಂಗೆ, ಅಜ್ಜಿ ಹಿಂಗೆ, ತಾತ ಹಿಂಗೆ ಅಂತಂದು ಏನಾರ ಮಾತಾಡ್ತಾನೆ ಇರ್ತಾನೆ ರೀ. ಹಂಗೆ ನಮಗೆ ಟೈಮ್ ಹೆಂಗೆ ಹೋಗತ್ತೆ ಅನ್ನೋದು ಗೊತ್ತಾಗಲ್ರಿ. ಆ ಥರ ಎಲ್ಲ ಚೆನ್ನಾಗಿ ಹುಡುಗರಿದ್ರೆ ಮನೆಯಾಗ ಬೇಜಾರಾಗಲ್ರಿ ಅಂತ. ಹಾಗೆ ಸಾಯಂಕಾಲ ಅವ್ರಿಗೆ ಏನಾರ ಕುಡಿಯೋಕೆ ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ ಮಾಡ್ತಾಯಿದ್ರಿ. ಆ್ಯಪಲ್ ಜ್ಯೂಸ್ ಮಾಡೋಣ ಅಂತ ಮಾಡತ್ತೇನೆ ರೀ. ನೆನೆಸಿದ ಬಾದಾಮಿ ಮತ್ತು ಗೋಡಂಬಿ ಹಾಕೇನ್ರಿ. ಸ್ವಲ್ಪ ಹಾಕ್ಯಂಡು ಏಲಕ್ಕಿ ಹಾಕ್ಬೇಕ್ರಿ ಸ್ವಲ್ಪ, ಹಂಗಾರೆ ಟೇಸ್ಟ್ ಚೆನ್ನಾಗಿ ಆಕತಿ. ಒಂದು 4 ಏಲಕ್ಕಿ ಸಿಪ್ಪೆ ತೆಗೆದು ಹಾಕೇನ್ರಿ. ಹಾಗೆ ಸಕ್ಕರೆ, ನಮ್ಮ ಮನೇಲಿ ಖರ್ಜೂರ ಖಾಲಿ ಆಗೈತೆ ಅಂತ ನಾನು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ರೀ. ಖರ್ಜೂರ ಏನಾರ ನಿಮ್ಮ ಮನೇಲಿ ಇದ್ರೆ ಖರ್ಜೂರನ ಯೂಸ್ ಮಾಡಿರಿ, ತುಂಬ ಟೇಸ್ಟ್ ಚೆನ್ನಾಗೈತಿ. ಸಣ್ಣ ಮಕ್ಕಳಿಗೆ ಹೆಲ್ತಿಗೆ ಒಳ್ಳೆಯದ್ರಿ. ಹಾಗೆ ಸ್ವಲ್ಪ ಹಾಲು ಹಾಕ್ಯಂಡು ಮಿಕ್ಸಿ ಮಾಡ್ಕೊಂಡ್ರಿ, ಟೇಸ್ಟ್ ಭಾಳ ಚೆನ್ನಾಗಿ ಆಕತ್ರಿ. ಸಣ್ಣ ಮಕ್ಕಳಿಗೆ ಇಷ್ಟ ಆಕತ್ರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.